ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಅಂದರೆ ತಾಯಿ ತಂದೆಯ ನಂತರ ಮಕ್ಕಳನ್ನು ಅತಿ ಹೆಚ್ಚು ಪ್ರೀತಿಸಿ ಅವರ ಅಭಿವೃದ್ಧಿಗೆ ತಮ್ಮಲ್ಲಿರುವಂತಹ ಅನುಭವವನ್ನು, ವಿದ್ಯೆಯನ್ನು ಕಲಿಸಿದಂತಹ ಎಲ್ಲ ಗುರುಗಳಿಗೆ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಪ್ರಮುಖವಾಗಿ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಆಗಸ್ಟ್ ಮಾಸದಲ್ಲಿ ಇರುವಂತಹ ಗ್ರಹ ಗೋಚಾರ ಫಲಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. 2026 ಆಗಸ್ಟ್ ಮಾಸದಲ್ಲಿ 12 ರಾಶಿಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇದೆ, ಈ ವೃಶ್ಚಿಕ ರಾಶಿಯಲ್ಲಿ ಆಗ್ತಾ ಇರುವಂತಹ ಈ ಗ್ರಹ ಸಂಚಾರ ಯಾವ ರೀತಿ ಅನುಕೂಲ ಪ್ರತಿಕೂಲ ಫಲಗಳು ನೀಡ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೋಡ್ತಾ, ಪ್ರಮುಖವಾಗಿ ಇಲ್ಲಿಯವರೆಗೂ ಸಾಕಷ್ಟು ನಿರೀಕ್ಷೆ, ಸಾಕಷ್ಟು ವಿಶ್ವಾಸ, ಸಾಕಷ್ಟು ಆಶೆಯಿಂದ ನಮಗೂ ಯಾವತ್ತು ಈ ಒಂದೇ ಒಂದು ದಿನ ನಮಗೂ ಒಂದು ಟೈಮ್ ಬರುತ್ತೆ, ಒಳ್ಳೆಯ ದಿನಗಳು ಬರುತ್ತೆ, ಒಳ್ಳೆಯ ಅವಕಾಶಗಳು ಬರುತ್ತೆ ಅಂತ ಅನೇಕ ರೀತಿಯಲ್ಲಿ ತಮ್ಮ ಕಷ್ಟದಿಂದ ಪ್ರಯತ್ನಗಳಿಂದ ಪ್ರಯತ್ನ ಮಾಡಿ ಕೆಲವೊಂದು ಪ್ರಯತ್ನಗಳಲ್ಲಿ ನಿರಾಶೆಯನ್ನು, ಅವಮಾನಗಳನ್ನು ಎದುರಿಸಿ ಬರ್ತಾ ಇರುವಂತಹ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ಮಾಸ ಒಂದು ರೀತಿ ಅದೃಷ್ಟ ಮಾಸ ಅಂತ ಹೇಳಬಹುದು. ಏಕೆಂದರೆ ಈ ಆಗಸ್ಟ್ ಮಾಸದಲ್ಲಿ ನಾವು ನೋಡುವುದಾದರೆ ಲಾಭಸ್ಥಾನಕ್ಕೆ ಆಗಸ್ಟ್ 1ನೇ ತಾರೀಕು ಶುಕ್ರನ ಆಗಮನ, 11ನೇ ಮನೆ ಲಾಭಸ್ಥಾನದಲ್ಲಿ ಶುಕ್ರನ ಆಗಮನ ಅನ್ನೋದು. ಆದರೆ ಇಲ್ಲಿ ಕನ್ಯಾ ರಾಶಿ ಲಾಭಸ್ಥಾನ ಆಗಿರೋದ್ರಿಂದ ಈ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಶುಕ್ರ ಇರ್ತಾರೆ. ಆದರೂ ಈ ದ್ವಿತೀಯ ಅರ್ಥದಲ್ಲಿ ನೋಡುವುದಾದರೆ ರವಿ ಬುಧರು ದಶಮ ಸ್ಥಾನದಲ್ಲಿ ಅದ್ಭುತವಾಗಿ ಯೋಗಕಾರಕ ಫಲಗಳನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ರಾಶ್ಯಾಧಿಪತಿ ಷಷ್ಠಾಧಿಪತಿ ಆಗಿರುವಂತಹ ಕುಜ ಮಹಾಶಯ ಅಷ್ಟಮ ಸ್ಥಾನ ಸಂಚಾರ. ಈ ಸಪ್ತಮ ಸ್ಥಾನದಲ್ಲಿರುವಂತಹ ಕುಜ ಈಗ ಅಷ್ಟಮ ಸ್ಥಾನಕ್ಕೆ ಬಂದು ಕೆಲವೊಂದು ವಿಷಯಗಳಲ್ಲಿ ಪ್ರತಿಕೂಲ ಫಲಗಳು ನೀಡ್ತಾ ಇದ್ದರೂ ಕೂಡ ಭಾಗ್ಯಸ್ಥಾನದಲ್ಲಿರುವಂತಹ ಗುರುಬಲದಿಂದ ಅವುಗಳನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಈ ವೃಶ್ಚಿಕ ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಗುರುಬಲ ಇದೆ, 17ರ ನಂತರ ರವಿ ಬಲ ಇದೆ, ಚಂದ್ರಬಲ ಇದೆ, ಬುಧ ಅನುಕೂಲವಾಗಿ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಅತ್ಯದ್ಭುತವಾಗಿರುವಂತಹ ವೃತ್ತಿ ಉದ್ಯೋಗ ವಿಷಯಗಳು ಅವಕಾಶಗಳನ್ನೋದು ಈ ಮಾಸದಲ್ಲಿ ನಿರೀಕ್ಷೆ ಮಾಡುವುದಕ್ಕೆ, ಹಿಂದೆ ಮಾಡಿರುವಂತಹ ಪ್ರಯತ್ನಗಳಲ್ಲಿ ಮತ್ತೆ ಕೈ ಹಿಡಿದು ಆ ಅವಕಾಶಗಳಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪಂಚಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಈಗ ವಕ್ರಗಮನ ಸಂಚಾರ ನಡೀತಾ ಇರೋದರಿಂದ ಮತ್ತೆ ಆ ಪ್ರಯತ್ನಗಳಲ್ಲಿ ಯಶಸ್ಸಾಗುವುದಕ್ಕೆ ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ಬಹಳ ಅನುಕೂಲತೆ ಅನ್ನೋದು ಇದೆ. ಪ್ರಮುಖವಾಗಿ ಈ ಗುರುಬಲ ಅಂದ್ರೇ ಒಂದು ರೀತಿ ಅದೃಷ್ಟವನ್ನು ತರುವಂಥದ್ದು, ಐಶ್ವರ್ಯವನ್ನು ಕೊಡುವಂಥದ್ದು, ಅದೇ ರೀತಿ ಅನೇಕ ಅವಕಾಶಗಳನ್ನು ನೀಡುವಂಥದ್ದು, ತಮ್ಮಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಪ್ರೂವ್ ಮಾಡಿಕೊಳ್ಳೋದಕ್ಕೆ ನಿಮ್ಮ ಮಾತುಗಳಿಂದ, ನೀವು ಮಾಡ್ತಾ ಇರುವಂತಹ ಪ್ರಯತ್ನಗಳಿಂದ ನಿಮಗೆ ಸಮಾಜದಲ್ಲಿ ಒಂದು ಸಮುಚಿತವಾಗಿರುವಂತಹ ಸ್ಥಾನವನ್ನು ನೀಡುವುದಕ್ಕೆ ಈ ಗುರುಬಲ ಅನ್ನೋದು ನಿಮಗೆ ಅನುಕೂಲವಾಗಿ ಈ ಆಗಸ್ಟ್ ಮಾಸದಲ್ಲಿ ಒಂದು ರೀತಿ ಅದೃಷ್ಟದ ಕಳೆಯನ್ನು ನಿಮಗೆ ಈ ಮಾಸದಲ್ಲಿ ದೇವಗುರು ಬೃಹಸ್ಪತಿ ತಮ್ಮ ಆಶೀರ್ವಾದದಿಂದ ನೀಡ್ತಾ ಇದ್ದಾರೆ. ಅಂದರೆ ಗುರುಬಲ ಯಾವ ರೀತಿ ಅರ್ಥ ಮಾಡ್ಕೋಬೇಕು ವೃಶ್ಚಿಕ ರಾಶಿ ಅಂದರೆ, ಅಷ್ಟಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನೀವು ಮಾಡಿರುವಂತಹ ವ್ರತಗಳು ಮತ್ತು ಪ್ರಾರ್ಥನೆಗಳು, ಪುಣ್ಯಕ್ಷೇತ್ರ ಸಂದರ್ಶನಗಳು, ಧರ್ಮ ಕಾರ್ಯಗಳು ಇವೆಲ್ಲವೂ ಕೂಡ ಪುಣ್ಯವಾಗಿ ಕನ್ವರ್ಟ್ ಆಗಿ ಈ ಭಾಗ್ಯಸ್ಥಾನದಲ್ಲಿ ಗುರುವಿನ ಮೂಲಕ ಈ ಸಂದರ್ಭದಲ್ಲಿ ಅದೃಷ್ಟವನ್ನು ತರುವಂತಹ ಶಕ್ತಿಯನ್ನು ನೀಡುವಂತಹ ವಿಷಯಗಳಾಗಿರುತ್ತೆ. ಅಷ್ಟಮ ಸ್ಥಾನ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ನೀವು ಪಡೆದಿರುವಂತಹ ಆಶೀರ್ವಾದವಾಗಿರಬಹುದು, ನೀವು ಪಡೆದಿರುವಂತಹ ಕೆಲವೊಂದು ಅದ್ಭುತವಾಗಿರುವಂತಹ ಒಳ್ಳೆಯ ಹೆಸರು ಧರ್ಮ ನೀವು ಮಾಡಿರುವಂತಹ ಕೆಲವೊಂದು ಧರ್ಮ ಕಾರ್ಯಗಳಾಗಿರಬಹುದು, ಅವು ಬಹಳಷ್ಟು ಅದೃಷ್ಟ ರೂಪದಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಆದಾಯ
ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಮತ್ತಷ್ಟು ಅನಿರೀಕ್ಷಿತ ಲಾಭಗಳನ್ನು ನೀಡುವುದಕ್ಕೆ ಅನುಕೂಲವಿರುತ್ತೆ. ಮತ್ತು ಈ ಅಷ್ಟಮ ಸ್ಥಾನದಲ್ಲಿ ಕುಜ ಇದ್ದಾರಲ್ವಾ, ಯಾವುದೇ ರೀತಿ ಪ್ರತಿಕೂಲ ಫಲಗಳು ಇರಲ್ವಾ ಅಂದರೆ, ಈ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಅಷ್ಟಮ ಸ್ಥಾನ ಕುಜ ಬಹಳಷ್ಟು ವಿಷಯಗಳಲ್ಲಿ ಬಹಳ ಆಘಾತಕಾರಿ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಗುರುಬಲ ಇರುವುದರಿಂದ ನಿಮಗೆ ಈ ರೀತಿ ಸಮಸ್ಯೆಗಳು ಇದೇ ರೀತಿ ಅಂದರೆ ತುಂಬ ಹತ್ತಿರಕ್ಕೆ ಬಂದು ಅದು ತಪ್ಪಿ ಹೋಗುವುದು, ಅಂದರೆ ಅದರಿಂದ ನೀವು ಪಾರಾಗುವಂತಹ ಸಂದರ್ಭಗಳು ಇರುತ್ತೆ. ಈ ಸಂದರ್ಭದಲ್ಲಿ ಹಣಕಾಸು ವ್ಯವಹಾರಗಳು ಆದಾಯವು ಅದ್ಭುತವಾಗಿರುತ್ತೆ. ಬಟ್ ಅಷ್ಟಮ ಅನಿರೀಕ್ಷಿತ ಸ್ಥಾನ ಆಗಿರೋದ್ರಿಂದ ಬಂದಿರುವಂತಹ ದುಡ್ಡು ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ಈ ಅಷ್ಟಮ ಸ್ಥಾನ ಸಂಚಾರದಲ್ಲಿ ಅನಿರೀಕ್ಷಿತ ವೆಚ್ಚಗಳು, ಅನಿರೀಕ್ಷಿತ ಖರ್ಚುಗಳು, ಅಂದರೆ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ವಲ್ಲ, ನಮಗೆ ಏನಾದರೂ ಸೇವಿಂಗ್ಸ್ ಮಾಡ್ಕೊಳ್ಳೋಣ, ಹೂಡಿಕೆಗಳು ಮಾಡ್ಕೊಳ್ಳೋಣ ಅನ್ನುವಂಥ ಸಂದರ್ಭಗಳಲ್ಲಿ ಈ ರೀತಿ ವಿಷಯಗಳು ನಡೀತಾ ಇರುತ್ತೆ ಬಹಳಷ್ಟು ಜನರಿಗೆ. ಆದರೆ ಗುರುಬಲ ಇರೋದರಿಂದ ಅಟ್ಲೀಸ್ಟ್ ಬಂದಿರುವಂತಹ ಆದಾಯದಲ್ಲಿ ಕೆಲವೊಂದು ಸಂದರ್ಭಗಳ ಅವಕಾಶಗಳು ಬರುತ್ತೆ. ಸ್ವಲ್ಪ ಅಮೌಂಟ್ ನಿಮ್ಮ ಸೇವಿಂಗ್ಸಲ್ಲಿ ಇಟ್ಕೊಳ್ಳೋದಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಭವಿಷ್ಯಕ್ಕೋಸ್ಕರ ಏನಾದರೂ ನಿಮಗೆ ನೀವು ಒಂದು ರೀತಿ ಇನ್ವೆಸ್ಟ್ಮೆಂಟ್ ರೂಪದಲ್ಲೋ ಸೇವಿಂಗ್ಸ್ ರೂಪದಲ್ಲೋ ಈ ಸಂದರ್ಭದಲ್ಲಿ ಬಂದಿರುವಂತಹ ಹಣವನ್ನು ಅದನ್ನು ಸೆಕ್ಯೂರ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಇದೊಂದು ರೀತಿ ಅನುಕೂಲವಾಗಿರುವಂತಹ ಸ್ಥಿತಿ. 17ರಿಂದ ರವಿಯ ಅನುಗ್ರಹ ನಿಮಗೆ ಅನುಕೂಲವಾಗ್ತಾ ಇದೆ. ಗೇನ್ ವೃತ್ತಿ ಉದ್ಯೋಗ ಪ್ರಯತ್ನಗಳಲ್ಲಿ ನೀವು ನಿರೀಕ್ಷೆ ಮಾಡ್ತಾ ಇರುವಂತಹ ಅಭಿವೃದ್ಧಿ, ಪ್ರಗತಿ, ಪ್ರಮೋಷನ್ಗಳಾಗಿರ್ಬೋದು, ಇಂಕ್ರಿಮೆಂಟ್ ಆಗಿರ್ಬೋದು, ಅಥವಾ ನೀವು ಇಷ್ಟಪಡ್ತಾ ಇರುವಂತಹ ಪ್ರಾಜೆಕ್ಟ್ಗೆ ವರ್ಗಾವಣೆ ಆಗೋದು ಅಥವಾ ಸ್ಥಳಕ್ಕೆ ವರ್ಗಾವಣೆ ಆಗೋದು, ಇಂತಹ ವಿಷಯಗಳನ್ನು ನೀಡ್ತಾ ಇರ್ತಾರೆ. ಮತ್ತು ಹೊಸ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭ ಒಂದು ಅದ್ಭುತವಾಗಿರುವಂತಹ ಸಂದರ್ಭ ಈ ಮಾಸ. ಯಾಕೆಂದರೆ ದಶಮ ಸ್ಥಾನದಲ್ಲಿ ರವಿ ಬುಧ ಹೊಸ ವಿಷಯಗಳನ್ನು ಕಲ್ತ್ಕೊಳ್ಳೋದಕ್ಕೆ, ಹೊಸ ವ್ಯಕ್ತಿಗಳನ್ನು ಮೀಟ್ ಮಾಡೋದಕ್ಕೆ, ಹೊಸ ಪರಿಚಯಗಳ ಮುಖಾಂತರ ನಿಮ್ಮ ಸಾಮರ್ಥ್ಯವನ್ನು, ಪ್ರತಿಭೆಯನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಇಲ್ಲಿಯವರೆಗೂ ಪ್ರಯತ್ನಗಳು ಮಾಡಿ ಬೇಸತ್ತೋಗಿರುವಂತಹ ವೃಶ್ಚಿಕ ರಾಶಿಯವರು ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರ ವಿಷಯಗಳಲ್ಲಿ ಒಂದು ಅನುಕೂಲವಾಗಿರುವಂತಹ ಪರಿಸ್ಥಿತಿಯನ್ನು, ಬದಲಾವಣೆಗಳನ್ನು ಅದ್ಭುತ ರೀತಿಯಲ್ಲಿ ಲಾಭಸ್ಥಾನದಲ್ಲಿ ಶುಕ್ರ ಪರ್ಟಿಕ್ಯುಲರ್ ಆಗಿ ನಿಮ್ಮ ಈ ಶುಕ್ರ ನೀಚ ಅಂದರೆ ನೀಚ ಸ್ಥಿತಿಯಲ್ಲಿ ಸ್ಥಾನದ ಅಂದರೆ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕಾರಣದಿಂದ, ವೃಶ್ಚಿಕ ರಾಶಿಯವರಿಗೆ ಸಪ್ತಮ ವ್ಯಯಾಧಿಪತಿ ಆಗಿರುವಂತಹ ಕಾರಣದಿಂದ ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಿಷಯಗಳಂತ ನೋಡುವುದಾದರೆ ಸ್ವಲ್ಪ ಒಬ್ಬಂಟಿತನ ಜಾಸ್ತಿ ಆಗ್ತಾ ಇರುತ್ತೆ. ಒಬ್ಬರೇ ಕೂತ್ಕೊಂಡು ವಿಪರೀತ ಯೋಚನೆ ಮಾಡ್ಕೊಳ್ಳೋದಾಗಿರ್ಬೋದು, ಏಕಾಂಗಿಯಾಗಿ ಸ್ವಲ್ಪ ಒಬ್ಬಂಟಿತನ ಕಾಡುವುದಾಗಿರ್ಬೋದು, ಅತಿಯಾಗಿ ಯೋಚನೆಗಳಾಗಿರಬಹುದು, ನಿಮ್ಮಲ್ಲಿರುವಂತಹ ತಾಳ್ಮೆಗೆ ಸ್ವಲ್ಪ ಪರೀಕ್ಷೆ ನೀಡುವಂತಹ ರೀತಿಯಲ್ಲಿ ಇದ್ದರೂ ಕೂಡ ಸ್ವಲ್ಪ ಭಾವೋದ್ವೇಗ ವಿಷಯಗಳಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಕೆಲವೊಂದು ಸೂಕ್ಷ್ಮವಾಗಿರುವಂತಹ ಸಂಬಂಧ ಬಾಂಧವ್ಯಗಳಲ್ಲಾಗಿರಬಹುದು, ಸ್ವಲ್ಪ ರಿಲೇಷನ್ಶಿಪ್ನ ಬೆಟರ್ಮೆಂಟ್ ಮಾಡ್ಕೋಬೇಕು. ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ವ್ಯಕ್ತಿಗಳು ಆ ಭಾವೋದ್ವೇಗಕ್ಕೆ ಒಳಗಾಗುವಂಥ ಸಂದರ್ಭಗಳು ಮಾಡ್ಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಈ ಕೆಲವೊಂದು ವಿಷಯಗಳಿರುತ್ತೆ. ಆದರೆ ಈ ಲಾಭಸ್ಥಾನದಲ್ಲಿ ಶುಕ್ರನ ಸಂಚಾರ ನೀಚ ಸ್ಥಿತಿ ಫಲಗಳನ್ನು ನೀಡಿದರೂ ಕೂಡ ಕೆಲವೊಂದು ಪಾಸಿಟಿವ್ ರಿಸಲ್ಟ್ಸು ನೀಡ್ತಾ ಇರುತ್ತೆ. ಯಾವ ರೀತಿ? ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಾಗಿರ್ಬೋದು, ವೈವಾಹಿಕ ಜೀವನದಲ್ಲಿರುವಂತಹ ಕೆಲವೊಂದು ಸಣ್ಣ ಪುಟ್ಟ ಮನಸ್ತಾಪಗಳಾಗಿರಬಹುದು, ಅವೆಲ್ಲವೂ ಕೂಡ ಅದನ್ನು ಮತ್ತೆ ಎಕ್ಸ್ಟ್ರೀಮ್ ಆಗಿ ಬ್ರೇಕಪ್ ಆಗುವಂತಹ ಅಥವಾ ಈ ಸಪ್ರೇಷನ್ ಆಗುವಂತಹ ವಿಷಯಗಳು ಯಾಕೆ, ದೊಡ್ಡ ಮಟ್ಟದಲ್ಲಿ ಯಾಕೆ ಕೂತ್ಕೊಂಡು ಮಾತಾಡೋಣ, ಅದ್ರ ಬಗ್ಗೆ ಏನಾದ್ರೂ ಸಮಸ್ಯೆಗಳಿದ್ರೂ ಕೂಡ, ತಪ್ಪುಗಳಿದ್ರೂ ಕೂಡ ಕೂತ್ಕೊಂಡು ಸರಿ ಮಾಡ್ಕೊಳ್ಳೋಣ ಅನ್ನುವಂತಹ ಕೆಲವೊಂದು ನಿರ್ಧಾರಗಳು ಕೂಡ ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ಶುಕ್ರನ ಲಾಭಸ್ಥಾನ ಸಂಚಾರದಿಂದ ನಿಮ್ಮ ಸಂತಾನದ ಮುಖಾಂತರ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವುದಕ್ಕೆ, ಅವರ ವಿದ್ಯಾ ಉದ್ಯೋಗ ವಿದೇಶಿ ವ್ಯವಹಾರಗಳಾಗಿರಬಹುದು, ಅವರು ಪಡಿತಾ ಇರುವಂತಹ ಒಂದು ಒಳ್ಳೆಯ ಹೆಸರು, ಹೆಮ್ಮೆ ತರುವಂತಹ ಕೆಲವೊಂದು ವಿಷಯಗಳು,
ಮತ್ತು ಸುನಾಯಾಸವಾಗಿ ಸುಲಭವಾಗಿ ಕೆಲವೊಂದು ಪ್ರಮುಖ ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯೋದಾಗಿರಬಹುದು, ಅಥವಾ ಉತ್ತಮ ಸಂಸ್ಥೆಯಲ್ಲಿ ಉತ್ತಮ ವೇತನದ ಜೊತೆಗೆ ಉದ್ಯೋಗವನ್ನು ಪಡೆಯುವಂತಹ ವಿಷಯಗಳಲ್ಲಾಗಿರಬಹುದು. ಈ ರೀತಿ ಕೆಲವೊಂದು ವಿಷಯಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಸಂತಾನದ ಮುಖಾಂತರ ಕೆಲವೊಂದು ಶುಭ ಸುದ್ದಿಗಳನ್ನು, ಸಿಹಿ ಸುದ್ದಿಗಳನ್ನು ಕೇಳುವುದಕ್ಕೆ ಈ ಮಾಸವು ತುಂಬ ಅನುಕೂಲವಾಗಿರುತ್ತೆ. ಆದರೆ ಈಗ ಶುಕ್ರ ವ್ಯಯ ಸಪ್ತಮಾಧಿಪತಿ ಆಗಿರೋದ್ರಿಂದ ಕನ್ಯಾ ರಾಶಿಯಲ್ಲಿ ಲವಸ್ಥಾನದಲ್ಲಿ ನೀಚ ಆಗ್ತದೆ. ಅಂದರೆ ನಿಮ್ಮ ಸಂಗಾತಿಯ ಆರೋಗ್ಯ ವಿಷಯದಲ್ಲಿ, ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಯ ಆರೋಗ್ಯ ವಿಷಯ ಆಗಿರ್ಬೋದು, ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಆರೋಗ್ಯದ ವಿಷಯದಲ್ಲಿ ಕೆಲವೊಂದು ಮುಂಜಾಗ್ರತೆ ಕ್ರಮಗಳು, ಉದರ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಾಗಿರ್ಬೋದು, ಈ ಗೈನಕಾಲಜಿಕಲ್ ಇಶ್ಯೂಸ್ ಆಗಿರಬಹುದು. ಇನ್ ಕೇಸ್ ಇಂದಿನ ದಿನಗಳಲ್ಲಿ ಇದ್ದರೆ ಅದನ್ನು ಮತ್ತೆ ರಿಪೀಟಾಗಿ ಕೆಲವೊಂದು ಮೆಡಿಕೇಷನ್ ಅಥವಾ ಸಡನ್ನಾಗಿ ಈ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರಲಿಕ್ಕೆ ಚಾನ್ಸಸ್ ಇರೋದರಿಂದ ಸ್ವಲ್ಪ ಅವರ ಆರೋಗ್ಯದಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಇನ್ನು ಪ್ರಮುಖವಾಗಿ ಈ ಕುಜ ಅಷ್ಟಮ ಸ್ಥಾನ ಸಂಚಾರದಲ್ಲಿ ಏನಾಗ್ತಾ ಇರುತ್ತೆ ಅಂದರೆ, ರಾಷ್ಟ್ರಾಧಿಪತಿಯವರು ಮತ್ತು ಷಷ್ಠಾಧಿಪತಿಯು ಕುಜನೇ ಆಗಿರೋದ್ರಿಂದ ಆವೇಶದಲ್ಲಿ, ಆತುರದಲ್ಲಿ ಕೆಲವೊಂದು ಕ್ಷಣಿಕಾವೇಶ ನಿರ್ಧಾರಗಳು ಈ ಸಮಯದಲ್ಲಿ ಮಾಡದೇ ಇರೋದು ಬೇಡ. ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿ ಆಗಿರುವಂತಹ ಆತಂಕಗಳು, ನಿಮ್ಮ ಶಕ್ತಿಗಿನ ಅತಿ ಹೆಚ್ಚು ಅಂದರೆ ದೊಡ್ಡ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳ ಮೇಲೆ, ಅಧಿಕಾರದಲ್ಲಿರುವಂತಹ ವ್ಯಕ್ತಿಗಳ ಮೇಲೆ, ಅಂದರೆ ವೃಶ್ಚಿಕ ರಾಶಿಯವರಿಗೆ ಮೋಸ, ಅನ್ಯಾಯ, ಬೈಗುಳ ಅಥವಾ ಯಾರಿಗಾದರೂ ಮೋಸ ಆಗ್ತಾ ಇದೆ ಇತ್ಯಾದಿ ವಿಷಯಗಳಿಗೆ ತುಂಬ ವಿಪರೀತವಾಗಿ ಪ್ರತಿಕ್ರಿಯೆ ನೀಡ್ತಾ ಇರ್ತಾರೆ, ರೆಸ್ಪಾಂಡ್ ಆಗ್ತಾ ಇರ್ತಾರೆ. ಅನ್ಯಾಯವನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭಗಳು ಯಾವ ರೀತಿ ಬರುತ್ತಂದರೆ, ನಿಮ್ಮ ಕಣ್ಣೆದುರುಗಡೆನೇ ಈ ಕೆಲವೊಂದು ಇಲೀಗಲ್ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇರುವಂತಹ ಅಧಿಕಾರಿಗಳಾಗಿರ್ಬೋದು, ಅಥವಾ ಈ ಕೆಲವೊಂದು ವ್ಯಕ್ತಿಗಳು ಬ್ರೈಬ್ ತಗೊಳ್ಳೋದು, ಈ ವಿಷಯಗಳನ್ನು ನೋಡಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ವೃಶ್ಚಿಕ ರಾಶಿಯವರು ಆ ರೀತಿ ಪ್ರಾಮಾಣಿಕರು. ಈ ಸಮಾಜದಲ್ಲಿ ನಡೆಯುವಂತಹ ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳಿಗೆ ಅತಿಯಾಗಿ ರಿಯಾಕ್ಟ್ ಆಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಇನ್ ಕೇಸ್ ಫಾರ್ ಸಪೋಸ್ ಆ ರೀತಿ ಸಂದರ್ಭಗಳು ಬಂದರೆ ಆ ವ್ಯಕ್ತಿಗಳ ಮೇಲೆ ಕೇಸ್ ಮಾಡೋದು, ಆ ವ್ಯಕ್ತಿಗಳ ಮೇಲೆ ಕಂಪ್ಲೇಂಟ್ ಮಾಡೋದು ಇತ್ಯಾದಿ ವಿಷಯಗಳಿಗೆ ನೀವು ಧೈರ್ಯ ಮಾಡೋಕ್ಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ಆ ರೀತಿ ವಿಷಯಗಳಿಗೆ ಹೋಗಿ ಮತ್ತಷ್ಟು ಸಮಸ್ಯೆಗಳಲ್ಲಿ ಸಿಗಾಕೊಳ್ಳೋದು, ಮತ್ತು ಆ ವ್ಯಕ್ತಿಗಳಿಂದ ನಿಮಗೆ ಕೆಲವೊಂದು ಥ್ರೆಟ್ನಿಂಗ್ ಕಾಲ್ಸ್ ಬರೋದಾಗಿರ್ಬೋದು, ಆ ವ್ಯಕ್ತಿಗಳಿಂದ ಸ್ವಲ್ಪ ದಬ್ಬಾಳಿಕೆ, ಈ ರೀತಿ ವಿಷಯಗಳಿಂದ, ಯಾಕಂದರೆ ಅವ್ರ ಕೈಯಲ್ಲಿ ಅಧಿಕಾರವಿರುತ್ತೆ, ಜನಸಾಮಾನ್ಯರು ಒಬ್ಬರೇ ಅದನ್ನು ಎದುರಿಸೋದಕ್ಕೆ ಶಕ್ತಿ ಸಾಲುವುದಿಲ್ಲ. ಆಗಿರೋದ್ರಿಂದ ಈ ಸಂದರ್ಭದಲ್ಲಿ, ಈ ಮಾಸದಲ್ಲಿ ಆ ರೀತಿ ವಿಷಯಗಳಲ್ಲಿ ನೀವು ಈ ಕೆಲವೊಂದು ಪ್ರಶ್ನೆ ಮಾಡೋದು, ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳೋದು, ಅಥವಾ ಕೆಲವೊಂದು ವಿಷಯಗಳ ಮುಖಾಂತರ ಅವನ್ನ ಹೆದರಿಸುವಂಥ ಈ ರೀತಿ ವಿಷಯಗಳಿಗೆ ದೂರ ಇರೋದು ತುಂಬ ಒಳ್ಳೆಯದು. ಹಗರಣಗಳನ್ನು ಹೊರಗಡೆ, ಬಟ್ ಟೈಮ್ ಬಂದಾಗ ಡೆಫಿನೆಟ್ಲಿ ಅವರು ಮಾಡಿರುವಂತಹ ಕರ್ಮಕ್ಕೆ ತಕ್ಕಂತೆ ಫಲ ಅನ್ನೋದಿರುತ್ತೆ. ಬಟ್ ನೀವು ಮಾಡುವಂತಹ ಈ ಪ್ರಯತ್ನ ಒಳ್ಳೆಯದಾದರೂ ಕೂಡ ಪರ್ಟಿಕ್ಯುಲರಾಗಿ ಈ ಸಂದರ್ಭದಲ್ಲಿ ಈ ರೀತಿ ವಿಷಯಗಳಿಗೆ ದೂರ ಇರೋದು ಉತ್ತಮ. ಇನ್ನು ಈ ಬುಧ ರವಿಯ ಜೊತೆಗೆ ಈ ದಶಮ ಸ್ಥಾನ ಸಂಚಾರ ಮತ್ತು ಭಾಗ್ಯದಲ್ಲಿ ಬುಧ ಇರೋದನ್ನೋದು ಒಂದು ರೀತಿ ಹೊಸ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ. ಒಂದು ಒಳ್ಳೆಯ ವಿದ್ಯಾ ಅವಕಾಶಗಳನ್ನು ಪಡ್ಕೊಳ್ಳೋದಕ್ಕೆ, ವಿದೇಶಿ ವಿದ್ಯಾಲಯಗಳಲ್ಲಿ ಪ್ರಯತ್ನಗಳು ಮಾಡೋದಕ್ಕೆ, ಅಥವಾ ಯಾವುದಾದ್ರೂ ಒಂದು ಕೋರ್ಸ್ ನಿಮ್ಮ ಅಭಿವೃದ್ಧಿಗೆ ಸಹಾಯ ನೀಡುವಂತಹ ಒಂದು ಕೋರ್ಸ್ ಕಲಿಬೇಕು ಅನ್ನುವಂತಹ ಸಂದರ್ಭಗಳಿಗೆ ಇದು ಒಂದು ರೀತಿ ಅದ್ಭುತವಾಗಿರುವಂತಹ ಸಮಯ ಅಂತ ಹೇಳ್ಬೋದು. ಈ ಟೈಮಲ್ಲಿ ಪರ್ಟಿಕ್ಯುಲರಾಗಿ ಭಾಗ್ಯಸ್ಥಾನದಲ್ಲಿ ಬುಧ ಇದ್ದಾಗ ನೀವು ಮಾಡುವಂತಹ ಕೆಲವೊಂದು ದೈವ ಕ್ಷೇತ್ರಗಳ ಸಂದರ್ಶನೆ, ಪುಣ್ಯಕ್ಷೇತ್ರಗಳ ಸಂದರ್ಶನೆ ಇತ್ಯಾದಿ ವಿಷಯಗಳಲ್ಲಿ ಬಹಳ ಅನುಕೂಲತೆ, ಅದೃಷ್ಟವನ್ನು ನೀಡ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ಈಗ ಇಫ್ ಯು ವಾಂಟ್ ಟು ಮೇಕ್ ಎನಿ ಬೆಟರ್ಮೆಂಟ್ ಇನ್ ಯುವರ್ ಕೆರಿಯರ್ ಆಫ್ಟರ್ 17 ರವಿ ಬುಧ ದಶಮ ಸ್ಥಾನಕ್ಕೆ ಬರೋದ್ರಿಂದ ನಿಮ್ಮ ಕೆರಿಯರ್ನ ಬೆಟರ್ಮೆಂಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಕೆರಿಯರಲ್ಲಿ ಸಕ್ಸಸ್ ಕಾಣಬೇಕು ಅಂದ್ಕೊಂಡಿದ್ದೀರಾ, ಹೊಸ ಉದ್ಯೋಗ ಅವಕಾಶಗಳನ್ನು ತಗೋಬೇಕು ಅಂದ್ಕೊಂಡಿದ್ದೀರಾ, ಈ ಸಂದರ್ಭದಲ್ಲಿ ನೀವು ತಗೊಳ್ಳುವಂತಹ ಈ ನಿರ್ಧಾರಗಳೇನಿರುತ್ತೋ ಸ್ವಲ್ಪ ಯೋಚನೆ ಮಾಡಿ. ಖಂಡಿತ ಬಂದಿರುವಂತಹ ಅವಕಾಶಗಳನ್ನು, ನಿಮ್ಮ ಮಾತಿಗೆ ವಿಪರೀತವಾಗಿರುವಂತಹ ಬೆಲೆ ಇದೆ. ಈ ಮಾಸದಲ್ಲಿ ನಿಮಗೆ ಗೌರವವಿದೆ, ಗೌರವ ನೀಡುವಂತಹ ಸಂದರ್ಭಗಳು ಬರಬಹುದು, ಹೆಸರಿಗೆ ಒಂದು ಬೆಲೆ ಸಿಗುವಂತಹ ಸಂದರ್ಭಗಳು ಬರಬಹುದು.
ನಿಮ್ಮಲ್ಲಿರುವಂತಹ ಪ್ರತಿಭೆಗೆ, ನಿಮ್ಮ ಮಾತಿಗೆ ಒಂದು ಅತ್ಯುತ್ತಮವಾಗಿರುವಂತಹ ಒಂದು ಪುರಸ್ಕಾರಗಳು ಆಗೋದಾಗಿರ್ಬೋದು, ಇಂಕ್ರಿಮೆಂಟ್ ಆಗಿರ್ಬೋದು, ಈ ಕೆಲವೊಂದು ಪ್ರಮೋಷನ್ಸ್ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಅನುಕೂಲ ಆಗಿರೋದ್ರಿಂದ ಮೇನ್ ಫೋಕಸ್ ಕೆರಿಯರ್ನ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ, ಯಾವ ರೀತಿ ನಾವು ಮುಂದಕ್ಕೆ ತಗೊಂಡೋಗೋಣ, ಕೆರಿಯರಲ್ಲಿ ಯಾವ ರೀತಿ ಬದಲಾವಣೆಗಳಿಗೆ ರೆಡಿಯಾಗೋಣ, ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಗೋಲ್ ಸೆಟ್ ಮಾಡ್ಕೋಬೇಕಾಗಿರುತ್ತೆ ಈ ಮಾಸದಲ್ಲಿ. ಇನ್ನು ಅರ್ಧಾಷ್ಟಮ ರಾಹು ಇರೋದರಿಂದ ಈ ಕೌಟುಂಬಿಕ ವಿಷಯಗಳು ಸ್ವಲ್ಪ ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರು, ನಿಮ್ಮ ತಾಯಿ, ನಿಮ್ಮ ಸಹೋದರಿಯರು, ನಿಮ್ಮ ಸಂಗಾತಿ, ಅಂದರೆ ಪರ್ಟಿಕ್ಯುಲರ್ ಆಗಿ ಸುಮ್ಮನೆ ನಿಮ್ಮ ಮೇಲೆ ಇಲ್ಲದಿರುವಂತಹ ಆರೋಪಗಳು, ಅದರಿಂದ ಸ್ವಲ್ಪ ಅಯ್ಯೋ ನಾನು ಇಷ್ಟು ಒಳ್ಳೇದು ಮಾಡ್ತಾಯಿದ್ದೀನಿ ವ್ಯಕ್ತಿಗಳಿಗೆ, ಇಷ್ಟು ತ್ಯಾಗ ಮಾಡ್ತಾಯಿದ್ದೀನಿ, ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಆದ್ರೂ ಕೂಡ ನನ್ನ ಮೇಲೆ ನಂಬಿಕೆ ಇಲ್ವೇ, ನನ್ನ ಮೇಲೆ ವಿಶ್ವಾಸ ಇಲ್ವೇ, ಯಾರೋ ಮೂರನೇ ವ್ಯಕ್ತಿ ಹೇಳಿರುವಂತಹ ಮಾತನ್ನು ಕೇಳಿ ನನ್ನ ಮೇಲೆ ಆಪಾದನೆಗಳು ಹೊರಿಸ್ತಾ ಇದ್ದಾರೆ ಅನ್ನುವಂತಹ ಕೆಲವೊಂದು ಸಂದರ್ಭಗಳು ಕೌಟುಂಬಿಕ ವಿಷಯಗಳಲ್ಲಿ ಈ ರೀತಿ ಕೆಲವೊಂದು ವಿಷಯಗಳು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ಅತಿಯಾಗಿ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಯು ಜಸ್ಟ್ ಫೋಕಸ್, ನೀವು ಕೇವಲ ನಿಮ್ಮ ಕೆರಿಯರ್, ನಿಮ್ಮ ಪ್ರೋಗ್ರೆಸ್, ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಸಕ್ಸಸ್ ಆಗಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ. ಸೊ ಡೆಫಿನೆಟ್ಲಿ ಕಾಲವೇ ಸಮಾಧಾನ ನೀಡುತ್ತೆ. ಈ ರೀತಿ ನಿಮ್ಮ ಬಗ್ಗೆ ತಪ್ಪು ಅನಿಸಿಕೆಗಳು ಅಥವಾ ತಪ್ಪಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿರುವಂಥ ಸಂದರ್ಭಗಳಲ್ಲಿ, ಮುಂದಿನ ದಿನಗಳಲ್ಲಿ ಅದು ಯಾರದ್ದು ತಪ್ಪು ಯಾರದ್ದು ಕರೆಕ್ಟ್ ಅನ್ನೋದು ಕಾಲವೇ ಉತ್ತರ ನೀಡುತ್ತೆ. ಅದನ್ನು ಪ್ರೂವ್ ಮಾಡಿಕೊಂಡು ಕೂತ್ಕೊಂಡು ಈಗಿರುವಂತಹ ಒಳ್ಳೆಯ ಟೈಮ್ನ ಈ ರೀತಿ ಅನಾವಶ್ಯಕವಾಗಿರುವಂತಹ ಚರ್ಚೆಗಳ ಮುಖಾಂತರ, ವಿವಾದಗಳ ಮುಖಾಂತರ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಳ್ಳೆಯ ಆಪರ್ಚುನಿಟೀಸ್ ಸಿಗುವಂತಹ ಸಮಯ, ಒಳ್ಳೆಯ ಅವಕಾಶಗಳನ್ನು ಪಡೆಯುವಂತಹ ಸಮಯ, ನಿಮ್ಮ ಸ್ಕಿಲ್ನ 4 ಜನಕ್ಕೆ ಉಪಯೋಗ ಪಡೆಯುವ ರೀತಿಯಲ್ಲಿ ಮಾಡುವಂತಹ ಸಮಯ ಆಗಿರೋದ್ರಿಂದ ಈ ಮಾಸ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿ ಅದ್ಭುತವಾಗಿರುವಂತಹ ಬದಲಾವಣೆಗಳನ್ನು ತರುವಂತಹ, ಲಾಭಗಳನ್ನು ನೀಡುವಂತಹ, ಅದೃಷ್ಟವನ್ನು ಕೊಡುವಂತಹ ಮಾಸ. ಆದರೂ ಅಷ್ಟಮದಲ್ಲಿ ಕುಜ, ಅರ್ಧಾಷ್ಟಮದಲ್ಲಿ ರಾಹು ಇರೋದರಿಂದ ಪ್ರತಿದಿನ ಶ್ರೀ ದುರ್ಗಾದೇವಿ ದೇವಸ್ಥಾನ ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಈ ರಾಹುಕಾಲ ಸಮಯದಲ್ಲಿ ದೀಪಾರಾಧನೆ ಮಾಡುವುದರಿಂದ ಅಥವಾ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವುದರಿಂದ ಕುಜನ ಅನುಗ್ರಹಕ್ಕೋಸ್ಕರ ನಿಮಗೆ ಬಲವನ್ನು, ನಿಮಗೆ ಶಕ್ತಿಯನ್ನು, ಆತ್ಮವಿಶ್ವಾಸವನ್ನು, ನಿಮ್ಮಲ್ಲಿರುವಂತಹ ಒಂದು ಅಂತರ್ಲೀನವಾಗಿರುವಂತಹ ಒಂದು ಸೃಜನಶೀಲತೆಯನ್ನು ನೀಡುವಂತಹ ವ್ಯಕ್ತಿ, ನಿಮ್ಮ ಪ್ರತಿಭೆಗೆ ತಕ್ಕ ಅವಕಾಶಗಳನ್ನು ಕೊಡುವಂತಹ ವ್ಯಕ್ತಿ ಸುಬ್ರಹ್ಮಣ್ಯ ಸ್ವಾಮಿ. ಈ ರಾಶಿಗೆ ಅಧಿಪತಿಯಾಗಿರುವಂತಹ ಕುಜನ ಅಧಿದೇವತೆ. ಸೊ ಆಗಿರೋದರಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಎಷ್ಟು ಆರಾಧನೆ ಮಾಡ್ತೀರೋ, ಪ್ರತಿದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಆಶೀರ್ವಾದ ಪಡೆಯೋದಾಗಿರ್ಬೋದು. ಮಂಗಳವಾರಗಳು ಕೆಂಪು ಹೂವಿನಿಂದ ಈ ಕುಜನಿಗೆ, ಅಂದರೆ ಸರ್ಪಗಳಿಗೆ, ಜೋಡಿನಾಗಿಗೆ ಇರುವಂತಹ ಈ ಅರಳಿ ಮರ, ಬೇವಿನ ಮರ ಅಥವಾ ನಾಗಶಿಲೆ ಪ್ರತಿಷ್ಠೆ ಮಾಡಿರುವಂತಹ ಪ್ರದೇಶಗಳಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಸ್ವಚ್ಛಗೊಳಿಸಿ ಅಲ್ಲಿ ಕೆಂಪು ಹೂವಿನಿಂದ ಆ ಸ್ವಾಮಿಯನ್ನು ಆರಾಧನೆ ಮಾಡೋದರಿಂದ, ಈ ಸುಬ್ರಹ್ಮಣ್ಯ ಸ್ವಾಮಿ ಕರಾವಲಂಬ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಾರಾಯಣ ಮಾಡೋದರಿಂದ ಮತ್ತಷ್ಟು ಶುಭಕರವಾಗಿರುವಂತಹ ವಿಶೇಷವಾಗಿರುವಂತಹ ಫಲಗಳು ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾ, ನಿಮ್ಮ ಅದೃಷ್ಟ ಮತ್ತಷ್ಟು ಬದಲಾಗಲಿ, ಮತ್ತಷ್ಟು ಅವಕಾಶಗಳು ನಿಮಗೆ ಸಿಗಲಿ, ಆ ಶ್ರೀ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀ